ನಮಸ್ತೆ ಎಲ್ಲರಿಗೂ. ವೀಕ್ಷಕರೇ, ಕೆಲವರು ಕೇಳ್ತಾ ಇರ್ತಾರೆ ತುಂಬ, ನನಗೆ ಕಣ್ಣು ದೃಷ್ಟಿ ಆಗಿದೆಯಾ ಅಂತ. ಜ್ಯೋತಿಷ್ಯ ಮತ್ತು ಜನಪದ ನಂಬಿಕೆಗಳ ಪ್ರಕಾರ ನಮಗೆ ಕೆಲವೊಂದು ಲಕ್ಷಣಗಳನ್ನ ಕೊಟ್ಟಿದ್ದಾರೆ. ಆರೋಗ್ಯನೂ ಕೆಡ್ಬೋದು ಅಥವಾ ಬೇರೆ ಇತರೆ ಕಾರಣಗಳು ಕೂಡ ಇರ್ಬೋದು. 7 ಲಕ್ಷಣಗಳು ಅಂತ ಕರಿತೀವಿ ಜ್ಯೋತಿಷ್ಯದಲ್ಲಿ. ಯಾವ್ಯಾವುದು ಅಂತ ನೋಡ್ಕೊಂಡು ಹೋಗೋಣ. ಅದಕ್ಕಿಂತ ಮುಂಚೆ ನಮ್ಮ ನಕ್ಷತ್ರ ತರಂಗದ ಆನ್ಲೈನ್ ಅಸ್ಟ್ರಾಲಜಿ ಕ್ಲಾಸಸ್ 15 ದಿವಸದ ಕ್ಲಾಸಸ್ ಇದೆ. ಸೆಪ್ಟೆಂಬರ್ 7ನೇ ತಾರೀಕು 6ನೇ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಯಾರ್ಯಾರಿಗೆ ಆಸಕ್ತಿ ಇದೆ ನಮ್ಮ ಆಫೀಸ್ ನಂಬರಿಗೆ ಕರೆ ಮಾಡಿ ರಿಜಿಸ್ಟರ್ ಆಗೋರು ಆಗ್ಬೋದು. 6ನೇ ಬ್ಯಾಚ್ಗೆ 15 ದಿವಸದಲ್ಲಿ ಸಂಜೆ 8:30 ಇಂದ 9:30 1 ಗಂಟೆಗಳ ಕಾಲ 15 ದಿವಸದಲ್ಲಿ ನೀವು ನಿಮ್ಮ ಹಣೆ ಬರವನ್ನು ನೋಡ್ಕೋಬೋದು. ಒಳ್ಳೆ ರೀತಿ ಜೀವನ ಮಾಡಲಿಕ್ಕೆ ಪ್ಲ್ಯಾನ್ ಮಾಡ್ಕೋಬೋದು. ಸೊ ಮನುಷ್ಯನ ಜೀವನಕ್ಕೆ ದೇವರು ಒಂದು ಬುದ್ಧಿ ಕೊಟ್ಟಿದ್ದಾನೆ. ಸೊ ಬುದ್ಧಿನ ಯೂಸ್ ಮಾಡಿ ಜ್ಯೋತಿಷ್ಯವನ್ನು ನೋಡಿಕೊಂಡು ನಾವು ಕರೆಕ್ಟ್ ಪ್ಲ್ಯಾನ್ ಮಾಡಿದರೆ ಜೀವನದಲ್ಲಿ ಗೆಲ್ತಾನೆ ಇರ್ತೀವೋ ಹೊರತು ಸೋಲ್ ಬರಲ್ಲ. ಸೋಲ್ ಬಂದರೂ ಮತ್ತೆ ಗೆಲ್ತೀವ ಇಲ್ವಾ ಅಂತ ಜಾತಕನೇ ಹೇಳಾಕ್ಬಿಡುತ್ತೆ. ಈಗ 7 ಲಕ್ಷಣಗಳನ್ನ ನೋಡೋಣ. 1ನೇ ಲಕ್ಷಣ, ಕೆಲಸಗಳು ಎಲ್ಲ ಚೆನ್ನಾಗೇ ನಡೀತಾ ಇರುತ್ತೆ, ಆದರೆ ಹಠಾತ್ ನಿಂತೋಗ್ಬಿಡುತ್ತೆ. ಏನು ಕಾರಣನೇ ಇರಲ್ಲ, ಅದಕ್ಕೆ ಆಟೋಮೆಟಿಕ್ ನಿಂತೋಗ್ಬಿಡುತ್ತೆ. ಇದು 1ನೇ ಲಕ್ಷಣ ಅಂತ ಕರಿತೀವಿ. 2ನೇ ಲಕ್ಷಣ, ಹಣ ಬಂದರೂ ಕೈಲಿ ದುಡ್ಡು ನಿಲ್ಲಲ್ಲ. ಅನಿರೀಕ್ಷಿತ ಖರ್ಚುಗಳು ಪಟಾಪಟ್ ಬಂದ್ಬಿಡುತ್ತೆ. ನಿಮಗೆ ಗೊತ್ತೇ ಇರಲ್ಲ, ಅಯ್ಯೋ ಈ ಖರ್ಚು ಬಂದು ತಗಲಾಕೋತು, ಆ ಖರ್ಚು ಬಂದು ತಗಲಾಕೋತು, ಉಳಿತಾನೆ ಇಲ್ವಲ್ಲಪ್ಪ. ಇದು 2ನೇ ಲಕ್ಷಣ. ಇನ್ನು 3ನೇ ಲಕ್ಷಣ, ಮನೆಯಲ್ಲಿ ಆಗಾಗ ಜಗಳ ಆಗ್ತಾ ಇರುತ್ತೆ. ಸಣ್ಣ ಪುಟ್ಟ ವಿಚಾರಕ್ಕೂ ಜಗಳ. ಸೊ ಇದು 3ನೇ ಲಕ್ಷಣ. ಇನ್ನು 4ನೇ ಲಕ್ಷಣ ಬಂದ್ಬಿಟ್ಟು ದೇಹದಲ್ಲಿ ಸ್ವಲ್ಪ ಆಯಾಸ ಸುಸ್ತು ಹೆಚ್ಚಾಗುತ್ತೆ. ರೆಸ್ಟ್ ತಗೋತಾನೆ ಇರ್ತೀರಾ, ಆದರೂ ಏನೋ ಒಂಥರ ಸುಸ್ತು, ಆದರೂ ಏನೋ ಒಂಥರ ನೆಗೆಟಿವಿಟಿ, ಮೈಂಡ್ ಸ್ಟಕ್ ಆಗ್ತಕ್ಕಂಥದ್ದು, ಏನೋ ಒಂಥರ ಕಳ್ಕೊಂಡೆ ಜೀವನದಲ್ಲಿ. ಸೊ ಶತ್ರುಗಳ ಬಾಧೆ ಇರ್ಬೋದೇನೋ. ಸೊ ಏನೋ ಓವರ್ ಥಿಂಕಿಂಗ್ ಜಾಸ್ತಿ ಆಗ್ತಕ್ಕಂಥದ್ದು ಈ ಲಕ್ಷಣ. 5ನೇ ಲಕ್ಷಣ ಬಂದ್ಬಿಟ್ಟು ಉದ್ಯೋಗ, ವ್ಯವಹಾರ, ಪ್ರಯಾಣ ಅಂತ ನೀವೇನೇ ಹೋಗ್ತಾ ಇದ್ರು ಕೂಡ ಸಣ್ಣ ಪುಟ್ಟ ಅಡಚಣೆಗಳು ಬರ್ತಾನೇ ಇರುತ್ತೆ, ತೊಂದರೆ ಆಗ್ತಾನೇ ಇರುತ್ತೆ. ಇನ್ನು 6ನೇ ಲಕ್ಷಣ, ಮಕ್ಕಳು ಕಾರಣನೇ ಇರಲ್ಲ, ಸುಮ್ಮನೆ ಅಳ್ತಾ ಇರ್ತಾರೆ. ಈ ರಚ್ಚೆ ಮಾಡೋದು ಅಂತಾರಲ್ಲ, ಅಯ್ಯೋ ಮಗು ಏನು ಅಳ್ತಾ ಇದೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಸೊ ಅಲ್ಲಿ ದೃಷ್ಟಿ ಬಿದ್ದಿರತಕ್ಕಂಥದ್ದು. 7ನೇ ಲಕ್ಷಣ, ಶುಭ ಕಾರ್ಯಗಳು ಮುಂದೂಡ್ತಾ ಇರುತ್ತೆ. ಏನೋ ಒಂದು ಅಡಚಣೆ ಬರ್ತಾ ಇರುತ್ತೆ. ಶುಭ ಕಾರ್ಯಗಳನ್ನ ಮಾಡಕ್ಕೆ ಹೋಗ್ತೀರಾ, ಮದುವೆ ಮಾಡಕ್ಕೆ ಹೋಗ್ತೀರಾ, ಎಂಗೇಜ್ಮೆಂಟ್ ಮಾಡಕ್ಕೆ ಹೋಗ್ತೀರಾ, ಏನೋ ಹೊಸ ಬಿಸ್ನೆಸ್ ಶುರು ಮಾಡಕ್ಕೆ ಹೋಗ್ತೀರಾ, ಅಡಚಣೆಗಳು ಬರ್ತಕ್ಕಂಥದ್ದು. ಇದು ಕಣ್ಣು ದೃಷ್ಟಿಯ ಪ್ರಭಾವ ಅಂತ ಜನಪದ ನಂಬಿಕೆಗಳ ಪ್ರಕಾರ ಹೇಳಿದ್ದಾರೆ. ಆದರೆ ನಮ್ಮ ಜ್ಯೋತಿಷ್ಯದಲ್ಲಿ ನಾವು ಯಾವ ಯಾವ ಮನೆಗಳು ಅಂತ ಹೇಳ್ತೀವಿ. ಸೊ 5ನೇ ಮನೆ, 6ನೇ ಮನೆ, 8ನೇ ಮನೆ, 12ನೇ ಮನೆ, ಈ ಸ್ಥಾನಗಳಲ್ಲಿ ಗ್ರಹಗಳು ಕೂತ್ಕೊಂಡ್ರೆ ಕಣ್ಣು ದೃಷ್ಟಿ ಹೆಚ್ಚು ಬೀಳ್ತಕ್ಕಂಥದ್ದು, ಸ್ವಲ್ಪ ನೆಗೆಟಿವ್ ಆಗ್ತಕ್ಕಂಥದ್ದು ಅಂತ ಹೇಳಿದ್ದಾರೆ. ಬಟ್ ಇದನ್ನೇ ನಾವು ದಶಾಭುಕ್ತಿಗಳಲ್ಲಿ ಕಾಂಬಿನೇಷನ್ ಮುಖಾಂತರ ನೋಡ್ತೀವಿ. 5, 6, 8, 12 ಅಂತ. ಒಂದು ಗ್ರಹ, ಒಂದು ನಕ್ಷತ್ರ, ಒಂದು ಪ್ಲ್ಯಾನೆಟ್, ಸಬ್ಲಾರ್ಡ್ ಅಂತ ಇರುತ್ತೆ. ಪ್ಲ್ಯಾನೆಟ್, ನಕ್ಷತ್ರ ಲಾರ್ಡ್, ಸಬ್ಲಾರ್ಡ್ ಅಂತ. ಇಲ್ಲಿ ನಮಗೆ ಈ 3 ಲೈನಲ್ಲಿ ಜಾತಕದಲ್ಲಿ 5ನೇ ಮನೆ ಎಲ್ಲಾರೋ ಒಂದು ಕಡೆ ಕಾಣಿಸ್ಕೊಳ್ಳೋದು, 6ನೇ ಮನೆ, 8ನೇ ಮನೆ, 12ನೇ ಮನೆ ಒಟ್ಟಿಗೆ ಇಲ್ಲಿ ದಶಾಭುಕ್ತಿ ಅಂತರ್ಭುಕ್ತಿಗಳಲ್ಲಿ ನಮಗೆ ಕಾಣಿಸ್ಕೊಳ್ಳುತ್ತೆ. ಕಣ್ಣು ದೃಷ್ಟಿಯ ಪ್ರಭಾವ ಅತಿರೇಕಕ್ಕೆ ಹೋಗ್ತಕ್ಕಂಥದ್ದು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಸೊ ನಾವು ಜ್ಯೋತಿಷ್ಯದಲ್ಲಿ ಏನು ಹೇಳ್ತೀವಿ ಅಂದರೆ, ಸಾಮಾನ್ಯವಾಗಿ ಕಾಂಬಿನೇಷನ್ ಇತ್ತು ಅಂದರೆ ನಿಮಗೆ ಇಷ್ಟೂ ಸಮಸ್ಯೆಗಳು ಬಂದ್ಬಿಡುತ್ತೆ. ಆರೋಗ್ಯ ಸಮಸ್ಯೆ ಆಗಿರ್ಬೋದು, ಹಣಕಾಸಿನ ಸಮಸ್ಯೆ ಆಗಿರ್ಬೋದು, ಇಂಪ್ರೂವ್ಮೆಂಟ್ ಇಲ್ದೇ ಆಗಿರ್ಬೋದು, ಸೊ ಜಗಳಗಳಾಗಿರ್ಬೋದು, ಎಲ್ಲವೂ ಜ್ಯೋತಿಷ್ಯದಲ್ಲಿ ಈ ಕಾಂಬಿನೇಷನ್ ಕೊಟ್ಟಿದ್ದಾರೆ. ನೋಡಪ್ಪ ನಿನ್ನ ಕರ್ಮಫಲ ಹಿಂಗೆ ಬರುತ್ತೆ. ಸೊ ಅದಕ್ಕೆ ನಾವು ಕೆಲವೊಂದು ಪರಿಹಾರಗಳನ್ನ ಮಾಡ್ಕೋಬೇಕಾಗತ್ತೆ. ಇಲ್ಲಾಂದರೆ ಮನಸ್ಸನ್ನು ಕಂಟ್ರೋಲ್ ತರೋಕ್ಕಾಗಲ್ಲ. ಜಾತಕದ ರೀತಿ ಪರಿಹಾರ ಬೇರೆ. ಅದಕ್ಕೆ ನಾವು ಗ್ರಹಗಳನ್ನ ನೋಡ್ತೀವಿ, ಯಾವ ಮನೇಲಿ ಕೂತಿದೆ, ಅದಕ್ಕೆ ಏನು ಧಾನ್ಯ, ಈ ಥರ ದಾನ ಮಾಡಿಸ್ತೀವಿ. ಆದರೆ ಜನರಲ್ ಅಂತ ಬಂದಾಗ ಒಂದು ಪರಿಹಾರವನ್ನು ಡೆಫಿನೆಟ್ಲಿ ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದೀನಿ ಇವತ್ತು. ಸೊ ಕಣ್ಣು ದೃಷ್ಟಿಗೆ ಯಾರಿಗಾದ್ರು ಕಣ್ಣು ದೃಷ್ಟಿ ನಂಗೆ ಆಗ್ತಾ ಇದೆ ಅಂತ ಫೀಲ್ ಜಾಸ್ತಿ ಇತ್ತು ಅಂದರೆ ಒಂದು ಸ್ಮಾಲೆಸ್ಟ್ ಪರಿಹಾರ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸಕ್ಕರೆ ಎಲ್ಲರಿಗೂ ಗೊತ್ತಿದೆ. ಶುಕ್ರವಾರದ ದಿವಸ ಸಂಜೆ 7 ಗಂಟೆ ನಂತರ
10 ಗಂಟೆ ಒಳಗಡೆ ಒಂದು ಹಿಡಿನ ತಗೊಂಡು ಆ್ಯಂಟಿ ಕ್ಲಾಕ್ ವೈಸಲ್ಲಿ ನಿಮ್ಮ ತಲೆ ಸುತ್ತ 7 ಸಲ ನಿವಾಳಿಸ್ಕೊಂಡು, ಸೊ ನಿಮ್ಮ ಬಚ್ಚಲು ಮನೆ ಅಂತ ಇರುತ್ತೆ ಬಾತ್ರೂಮ್, ಅಲ್ಲಿ ಎರಚಿಬಿಟ್ಟು ನೀರು ಹಾಕಿ ಅದೆಲ್ಲ ಹೊರಟೋಗ್ಬೇಕು ಸಕ್ಕರೆ. ಈ ಥರ ಪ್ರತಿ ಶುಕ್ರವಾರ ಒಂದು 4 ವಾರ ಮಾಡಿದ್ದಲ್ಲಿ ಆ ಕಣ್ಣು ದೃಷ್ಟಿಯ ಪ್ರೆಷರ್ ಏನಿದೆ, ಆ ನೆಗೆಟಿವ್ ದೃಷ್ಟಿ ಕಡಿಮೆ ಆಗ್ತಾ ಬರುತ್ತೆ. ಇದು ಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ, ಮಾಡ್ಕೊಳ್ಳಿ. ಡೆಫಿನೆಟ್ಲಿ ಈ ಹಣೆ ಬರ ಹೆಂಗೆ ಅಂದರೆ ಯಾವುದನ್ನು ತಪ್ಪಿಸ್ಕೊಳಕ್ಕಾಗಲ್ಲ, ಹಣೆ ಬರ ಚೇಂಜ್ ಆಗಲ್ಲ, ಬಟ್ ಕಡಿಮೆ ಮಾಡ್ಕೊಳ್ಳಿಕ್ಕೆ ಭಗವಂತ ತಂತ್ರ ಮಂತ್ರಗಳನ್ನ ಕೊಟ್ಟಿದ್ದಾರೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಬಿಸ್ನೆಸ್ ಆಗಲ್ಲ ಅಂದಿದ ತಕ್ಷಣ ಯಾವುದೋ ಪರಿಹಾರ ಮಾಡಿ ಚೇಂಜ್ ಮಾಡೋಕ್ಕಾಗಲ್ಲ. ಒಂದು ಬಿಸ್ನೆಸ್ ಯೋಗ ಇದೆಯಾ ಮಾಡಬೇಕು, ಇಲ್ಲ ಬಿಟ್ಟಾಕಬೇಕು. ಮಿಕ್ಸ್ ಇದೆಯಾ ಸ್ವಲ್ಪ ಕೆಲವು ಮಂತ್ರಗಳು ಹೇಳ್ಕೋಬೇಕು, ತಂತ್ರಗಳು ಮಾಡ್ಕೋಬೇಕಾಗತ್ತೆ. ಸೊ ಈ ರೀತಿ ನಮ್ಮ ಲೈಫ್ ಸ್ಟೈಲ್ನ ದೇವ್ರು ಕೊಡ್ತಾನೆ ಹೊರತು ಚೇಂಜ್ ಮಾಡೋಕ್ಕೆ ಹೋಗಲ್ಲ. ಪ್ರತಿಯೊಬ್ಬರು ಇದನ್ನು ಮೈಂಡಲ್ಲಿ ಹಾಕ್ಕೊಳ್ಳಿ. ಸೊ ಬರೀ ಜ್ಯೋತಿಷ್ಯ ಸಾಕಾಗಲ್ಲ. ಜ್ಯೋತಿಷ್ಯ ಅನ್ನೋದು ಇಂಡಿಕೇಶನ್. ಅದ್ರ ಜೊತೆ ನಿಮ್ಮ ಪ್ಲ್ಯಾನು, ಪ್ರಯತ್ನ, ಆಸೆ ಲೆವೆಲ್ಲು ಕರೆಕ್ಟಾಗಿರಬೇಕು. ಇಷ್ಟು ಎಕ್ಸಿಕ್ಯೂಟ್ ಆದರೆ ಜೀವನ ಸೂಪರಾಗಿರುತ್ತೆ. ಯಾವುದೇ ಒಂದು ಮಿಸ್ಟೇಕ್ ಆದರೂ ಕೂಡ ನಿಮಗೆ ಮಿಸ್ಟೇಕ್ ಆಗ್ತಾನೆ ಇರುತ್ತೆ. ಇವತ್ತು ಜಗತ್ತಲ್ಲಿ ನೋಡ್ತಿರ್ತೀರ, ಇವತ್ತು ಅಸ್ಟ್ರಾಲಜರ್ ಸಿಕ್ಕಾಬಟ್ಟೆ ಹೇಳ್ಬೋದು. ಗೈಡೆನ್ಸ್ ತಪ್ಪಾಗ್ಬಿಟ್ರೆ ನಿಮ್ಮ ಪ್ಲ್ಯಾನ್ ತಪ್ಪಾಗೋಗುತ್ತೆ, ಪ್ರಯತ್ನ ಹಾಕಿದ್ದೆಲ್ಲ ಲಾಸ್ ಆಗ್ತಾ ಹೋಗುತ್ತೆ. ಇವತ್ತು ಕಲಿಯುಗ ಅಂದರೆ ಏನು ಅಂದರೆ ಜನ ಕೆಟ್ಟದ್ರ ಕಡೆನೇ ಓಡೋದು ಜಾಸ್ತಿ. ಏನು ಮಾಡೋಕ್ಕಾಗಲ್ಲ, ಹಣೆ ಬರ. ಯಾರ್ಯಾರು ಕೆಟ್ಟದ್ರ ಕಡೆ, ಎಲ್ಲಿ ಕಡಿಮೆ ಫೀಸು, ಅವ್ನು ಏನು ಹೇಳಿದ್ರು ಪರವಾಗಿಲ್ಲ ನಾನು ಸುಮ್ಮನೆ ಅಕ್ಸೆಪ್ಟ್ ಮಾಡ್ತೀನಿ ಅಂದರೆ ಅತಿಯಾದ ಮೂಢನಂಬಿಕೆ, ಇಲ್ಲ ಅತಿಯಾದ ಒಳ್ಳೆತನ ಯಾವುದೇ ಇದ್ದರೂ ಕೂಡ ಶಿಕ್ಷೆ ತಗೊಳ್ಳೇಬೇಕು ಕಲಿಯುಗದಲ್ಲಿ. ಕರೆಕ್ಟಾಗಿ ಹೇಳೋರನ್ನ ಜಾಸ್ತಿ ಜನ ಹಿಂದೆ ಬೀಳಲ್ಲ. ಸುಳ್ಳು ಹೇಳೋರಿಂದ್ರೇ ಲಕ್ಷಾಂತರ ಜನ, ಕೋಟ್ಯಾಂತರ ಇರ್ತಕ್ಕಂಥದ್ದು. ಏಕೆಂದರೆ ಇದು ಕಲಿಯುಗ ಅಲ್ಲ, ಸತ್ಯಯುಗ ಅಲ್ಲ. ಕಲಿಯುಗದಲ್ಲಿ ಹೋಗು, ಖರ್ಚು ಮಾಡು, ವೇಸ್ಟ್ ಮಾಡ್ಕೊ, ಅನುಭವಿಸು. ಇದೇ ಹಣೆ ಬರ. ಒಳ್ಳೇದು ನಿಮ್ಮ ಹಣೆ ಬರಕ್ಕೆ ತಕ್ಕಂತೆ ಮಧ್ಯೆ ಆಗ್ತಾ ಇರುತ್ತೆ. ಅದನ್ನೇ ಒಳ್ಳೇದು ಅಂದ್ಕೊಂಡ್ರೆ ಕಷ್ಟಗಳು ಬಂದಾಗ ಅವಾಗ ಯಾರಿಗೆ ಹೇಳ್ಕೊತೀರಾ? ಸೊ ಹಣೆ ಬರ ಅಂತಕ್ಕಂಥದ್ದು ಎಲ್ಲನೂ ನೋಡೇ ಫಲ ಕೊಡ್ತಕ್ಕಂಥದ್ದು. ಬಟ್ ದೇವ್ರನ್ನ ನಮಗೊಂದು ಬುದ್ಧಿ ಕೊಟ್ಟಿದ್ದಾನಲ್ವಾ, ಸೊ ಯಾರನ್ನ ಜಡ್ಜ್ ಮಾಡಬೇಕು? ಜಡ್ಜು ಪ್ರತಿಯೊಬ್ಬ ವ್ಯಕ್ತಿನೂ ಮಾಡುವಂಥದ್ದಲ್ಲ. ಯಾರು ರಿಯಾಲಿಟಿಯಾಗಿ ಸತ್ಯ ಹೇಳ್ತಾರೆ, ಸುಳ್ಳು ಹೇಳ್ತಾರೆ, ಇದನ್ನು ಜಡ್ಜ್ ಮಾಡಬೇಕು ಜನಗಳು. ಅವಾಗ ನಿಮಗೆ ಒಳ್ಳೇದಾಗತ್ತೆ. ನಾವು ಇವತ್ತು ಮಾಡ್ತೀವಿ, ನಮ್ಮ ಫ್ರೆಂಡ್ಸೋ, ರಿಲೇಟಿವ್ಸೋ, ಗಂಡ ಹೆಂಡ್ತಿ, ಅಪ್ಪ ಅಮ್ಮ, ಅಪೋಸಿಟ್ ಅವ್ರನ್ನೆಲ್ಲ ಬರೀ ಜಡ್ಜ್ ಮಾಡ್ಕೊಂಡು ಕೂತ್ಕೋತೀವಿ. ಅವ್ರು ಹೆಂಗೆ, ಇವ್ರು ಹೆಂಗೆ, ಪಕ್ಕದ ಮನೇದು ಹೆಂಗೆ ಅಂತ. ಇದನ್ನು ಬಿಡಬೇಕು. ಜಡ್ಜು ಒಳ್ಳೆ ವಿಚಾರಕ್ಕೆ ಮಾಡಿ. ಸೊ ಇಷ್ಟು ವಿಚಾರಗಳನ್ನ ಕಣ್ಣು ದೃಷ್ಟಿದು ತಿಳಿಸಿದ್ದೀನಿ. ಇದ್ದರೆ ಈ ಕಾಂಬಿನೇಷನ್ ಜಾತಕದಲ್ಲಿ ನಿಮ್ಗೆ ಆ ಮನೆಗಳಲ್ಲಿ ಗ್ರಹಗಳಿದೆಯಾ ನೋಡ್ಕೊಳ್ಳಿ, ಆ ದೃಷ್ಟಿ ತಾಗ್ತಾನೆ ಇರುತ್ತೆ. ಈ ಪರಿಹಾರ ಮಾಡ್ಕೊಳ್ಳಿ. ಇನ್ನೂ ಡೀಪಾಗಿ ನಾನು ಜೀವನ ಚೆನ್ನಾಗಿ ಇಟ್ಕೋಬೇಕು ಅಂದರೆ ನಮ್ಮ ಸೆಪ್ಟೆಂಬರ್ 7ನೇ ತಾರೀಕು 6ನೇ ಬ್ಯಾಚ್ಗೆ ಜಾಯ್ನ್ ಆಗಿ ಜ್ಯೋತಿಷ್ಯವನ್ನು ಕಲ್ತ್ಕೊಳ್ಳಿ. ಲೈಫ್ನ ಇನ್ನೂ ಚೆನ್ನಾಗಿ ಮಾಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ ಕೃಷ್ಣಾರ್ಪಣಮಸ್ತು.